ಹಲೋ ನನ್ನ ಪ್ರೀತಿಯ ವೀಕ್ಷಕರೇ, ಆಯಿಷಾ ಅಡುಗೆ ಮನೆಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಮಟನ್ ಗ್ರೇವಿಯನ್ನು ಮಾಡ್ತಾ ಇದ್ದೀನಿ. ಈ ಮಟನ್ ಗ್ರೇವಿ ಕುಕ್ಕರಲ್ಲಿ ಮಾಡ್ತಾ ಇರೋದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ತುಂಬಾನೇ ರುಚಿಯಾಗಿರುತ್ತೆ. ಈ ಥರ ನೀವು ಮಟನ್ ರೆಸಿಪಿ ಮಾಡಬೇಕಾ? ಹಾಗಾದರೆ ಬನ್ನಿ. ಇಲ್ಲಿ ನಾನು 1 ಕಿಲೋ ಮಟನ್ ಅನ್ನು ತಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ 2-3 ಸಲ ತೊಳೆದು ಇಟ್ಕೊಂಡಿದ್ದೀನಿ. ಇಲ್ಲಿ ತೆಂಗಿನಕಾಯಿ, ಟೊಮೆಟೊ, ಹಾಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. 3 ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ, ಹಾಗೆ 3 ಈರುಳ್ಳಿಯನ್ನು ತಗೊಂಡಿದ್ದೀನಿ, 1-2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ 1-2 ಇಂಚಿನಷ್ಟು ಶುಂಠಿ. ಈ ಎಲ್ಲ ಪೇಸ್ಟನ್ನು ಮಾಡ್ಕೋಬೇಕು. ಹಾಗೆ ತೆಂಗಿನಕಾಯಿ ಅರ್ಧ ಹೋಳನ್ನು ತಗೊಂಡಿದ್ದೀನಿ, ಇದನ್ನು ಸಹ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಇಲ್ಲಿ ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ, ಹಸಿ ಮೆಣಸಿನಕಾಯಿ 4-5, ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು. ಇಲ್ಲಿ ಒಂದು ಕುಕ್ಕರ್ ತಗೊಂಡಿದ್ದೀನಿ. ಕುಕ್ಕರಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಎಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಂದರೆ 2-3 ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಮೆಂತ್ಯ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಎಷ್ಟು ಫ್ರೈ ಮಾಡಬೇಕು ಅಂದರೆ ಎಲ್ಲ ಚೆನ್ನಾಗಿ ಮೆಂತ್ಯ ಸೊಪ್ಪಿನ ಕಲರ್ ಎಲ್ಲ ಚೇಂಜ್ ಆಗಬೇಕು. ಅಲ್ಲಿವರೆಗೂ ನಾವು ಮೆಂತ್ಯ ಸೊಪ್ಪನ್ನು ಫ್ರೈ ಮಾಡಬೇಕು. ಪುಡಿ ಆಗಿಬಿಡ್ಬೇಕು, ಅಷ್ಟು ಫ್ರೈ ಮಾಡಬೇಕು. ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ 2 ಅಷ್ಟೇ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಈ ಮೆಂತ್ಯ ಸೊಪ್ಪಿನ ಜೊತೆ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆಯಲ್ವಾ? ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ನಾವು ಈರುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೇಕು. 3 ಈರುಳ್ಳಿ ಮೀಡಿಯಂ ಸೈಜಿನ ಅದ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಸಹ ಈರುಳ್ಳಿ ಜೊತೆ ಮಸಾಲೆ ಎಲ್ಲ ಫ್ರೈ ಆಗಬೇಕು. ಅಂದರೆ ಮೆಂತ್ಯ ಸೊಪ್ಪು ಹಾಕಿದ್ದೀವಲ್ವಾ, ಅದು ಸಹ ಚೆನ್ನಾಗಿ ಫ್ರೈ ಆಗೋಗುತ್ತೆ. ಈರುಳ್ಳಿ ಕಲರ್ ಚೇಂಜ್ ಆಗಿಬಿಡ್ಬೇಕು ಪೇಸ್ಟ್ ಎಲ್ಲ. ನೋಡಿ, ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ? 5-6 ನಿಮಿಷ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡೋಣ. ಇವಾಗ ಫ್ರೈ ಆಗೋಯ್ತಲ್ವಾ? ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಇವಾಗ ಹಾಕ್ಕೊಳ್ಬೇಕು. ನೋಡಿ, ಇವಾಗ ಹಾಕ್ತಾ ಇದ್ದೀನಿ ನಾನು. ಇವಾಗ ನೋಡಿ, ಕಲರ್ ಚೇಂಜ್ ಆಯ್ತಲ್ವಾ? ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗ ಹಾಕ್ಕೋಬೇಕು. ಮೊದಲಿಗೆ ಈರುಳ್ಳಿ ಜೊತೆ ನಾವು ಪೇಸ್ಟ್ ಮಾಡಿದಾಗ ಸರಿಯಾಗಿ ಈರುಳ್ಳಿ ಫ್ರೈ ಆಗಲ್ಲ. ಆದ್ದರಿಂದ ಫಸ್ಟು ಈರುಳ್ಳಿ ಚೆನ್ನಾಗಿ ನೀರೆಲ್ಲ ಎಳ್ಕೊಳ್ಬೇಕು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫ್ರೈ ಆಗಬೇಕು. ಸ್ವಲ್ಪ ನೀರು ಸಹ ಬೇಕಾದರೆ ಹಾಕಿ ತೆಳ್ಳಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫ್ರೈ ಮಾಡಿ. ಇಲ್ಲದೇ ಇದ್ರೆ ಕೆಳಗಡೆಯಿಂದ ತಳ ಹಿಡ್ಕೊಳ್ಳುತ್ತೆ. ಇವಾಗ ಮಟನ್ ಹಾಕ್ಕೊಳ್ಳೋಣ. ಇವಾಗ ನಾನು ಮಟನ್ ಹಾಕ್ತಾ ಇದ್ದೀನಿ. ನೋಡಿ, ಮಸಾಲೆ ಯಾವುದನ್ನು ಹಾಕ್ಕೊಳ್ತಾ ಇಲ್ಲ, ಕೇವಲ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಮಾತ್ರ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಮಟನ್ ಜೊತೆ. ಮಟನ್ನಿನ ನೀರಿನ ಅಂಶ ಇರುತ್ತಲ್ವಾ, ಆ ಮಟನ್ ನೀರಿನ ಅಂಶ ಎಲ್ಲ ಹೀರ್ಕೊಳ್ಬೇಕು. ಡ್ರೈ ಆಗಿಬಿಡ್ಬೇಕು ಮಟನ್ ಎಲ್ಲ. ಅಲ್ಲಿವರೆಗೂ ಫ್ರೈ ಮಾಡೋಣ. ಹೈ ಫ್ಲೇಮಲ್ಲೇ ಫ್ರೈ ಮಾಡಿ. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ತಾ ಇದೆಯಲ್ವಾ? ಈ ರೀತಿ ಹೊಂದ್ಕೊಳ್ಬೇಕು. ಇದಕ್ಕೆ ನಾವು ಇನ್ನು ಚಿಲ್ಲಿ ಪೌಡ್ರು, ಉಪ್ಪು ಏನನ್ನು ಸಹ ಹಾಕಿಲ್ಲ. ಕುಕ್ಕರಿನ ವಿಷಲ್ ಹಾಕ್ತೇನೆ. 5-6 ನಿಮಿಷ ಹಾಗೆ ಮುಚ್ಚಿ ಬೇಯಿಸಿ. ಇವಾಗ ನೋಡಿ, ಇವಾಗ ನಾನು 5 ನಿಮಿಷ ಬಿಟ್ಟು ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ. ನೀರಿನ ಅಂಶ ಎಲ್ಲ ಹೀರ್ಕೊಳ್ತಾ ಇದೆ, ಮಟನಿನ ಹಬೆ ಎಲ್ಲ ಬರ್ತಾ ಇದೆ. ನೋಡಿ, ಈ ರೀತಿ ಬರಬೇಕು. ಅಲ್ಲಿವರೆಗೆ ಮಟನ್ನು ಚೆನ್ನಾಗಿ ಈ ರೀತಿ ತಿರುಗಿಸ್ತಾ ಇರಬೇಕು. ಮತ್ತೆ ನಾನು ಇವಾಗ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ. ಮಸಾಲೆ ನೀರಿದೆಯಲ್ವಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡಿದ್ವಲ್ಲ, ಅದರದ್ದು ನೀರು. ಮತ್ತು ಈಗ ನಾನು 1 ಹಿಡಿಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಸಹ ನೀವು ನೋಡಿಕೊಂಡು ಹಾಕಿ. ನಾನು ಹರಳು ಉಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಹಾಗೆ ಧನಿಯಾ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ 2 ಟೀ ಸ್ಪೂನ್ ಅಷ್ಟು. ಇದರ ಜೊತೆಗೆ ಚಿಲ್ಲಿ ಪೌಡ್ರನ್ನು 2 ಟೀ ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಎಲ್ಲ ಹೊಂದ್ಕೊಳ್ಬೇಕು. ಇವಾಗ ಚೆನ್ನಾಗಿ ಇದನ್ನು ಸಹ ಮಸಾಲೆ ಎಲ್ಲ ಹೊಂದ್ಕೊಳ್ಬೇಕು. ಅಲ್ಲಿವರೆಗೆ ತಿರುಗಿಸಿ 5-6 ನಿಮಿಷ ನೀರು ಹಾಕ್ತೇನೆ. ನಾವು ಮೊದಲು ಮಸಾಲೆ ನೀರು ಹಾಕಿದ್ವಲ್ಲ ಸ್ವಲ್ಪ, ಅದರಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇವಾಗ ನೋಡಿ, ಚೆನ್ನಾಗಿ ಹೊಂದ್ಕೊಳ್ತಲ್ವಾ? ಈ ರೀತಿ ಹೊಂದ್ಕೊಳ್ಬೇಕು ಮಸಾಲೆ ಎಲ್ಲ. ಮತ್ತೆ ಈಗ ನಾನು ಮುಚ್ಚಿ 5-6 ನಿಮಿಷ ಹಾಗೆ ಬಿಡ್ತೀನಿ. ನೋಡಿ, ಇವಾಗ
ಮತ್ತೆ ಕುದಿ ಬರ್ತಾ ಇದೆ, ಮಟನಿನ ನೀರಿನ ಎಲ್ಲ ಬಿಟ್ಕೊಂತು. ಇವಾಗ ಮತ್ತೆ ತಿರುಗಿಸಿ ನೋಡಿ, ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಹೊಂದ್ಕೊಂಡೈತೆ ಅಂತ. ಈ ರೀತಿ ಹೊಂದ್ಕೊಳ್ಬೇಕು, ಕೆಳಗಡೆಯಿಂದ ತಳ ಹಿಡ್ಕೊಳ್ಬಾರ್ದು. ನೋಡಿ, ಕುಕ್ಕರಲ್ಲಿ ಹಿಡ್ಕೊಳ್ಳಲ್ಲ, ಪಾತ್ರೆಯಲ್ಲಾದರೆ ತಳ ಹಿಡ್ಕೊಳ್ಳುತ್ತೆ. ಆಗಾಗ ಚೆಕ್ ಮಾಡ್ತಾ ಇರಬೇಕು. ಈಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಎಷ್ಟು ಹಾಕಬೇಕು ಅಂದರೆ, ಮಟನ್ ಬೇಯೋಕ್ಕೆ ಒಂದು 2 ಲೋಟದಷ್ಟು ನೀರನ್ನು ಹಾಕಿ, ಆವಾಗ ಚೆನ್ನಾಗಿ ಮಟನ್ ಬೇಯುತ್ತೆ. ನೋಡಿ, ಇವಾಗ ಎಲ್ಲ ಹೊಂದ್ಕೊಳ್ತಲ್ವಾ. ಈಗ ನಾವು ಇದಕ್ಕೆ ಲಿಡ್ಡನ್ನು ಹಾಕಿ ಒಂದು 3 ವಿಷಲ್ ಬರಬೇಕು. ನೋಡಿ, ಇವಾಗ ನಾನು ಕುಕ್ಕರಿನ ಲಿಡ್ಡನ್ನು ಹಾಕ್ತಾ ಇದ್ದೀನಿ. ಇವಾಗ ವಿಷಲ್ಲು ಹಾಕಿ ಒಂದು 3 ವಿಷಲು ಹೈ ಫ್ಲೇಮಲ್ಲಿ ತಗೊಳ್ಳಿ. ಅದಾದಮೇಲೆ ಮಟನ್ನು ಬೆಂದಿದೆಯಾ ನೋಡ್ಕೊಳ್ಳೋಣ. 3 ವಿಷಲ್ ಆಯಿತು. ತಣ್ಣಗಾದ್ಮೇಲೆ ಕುಕ್ಕರಿನ ಲಿಡ್ಡನ್ನು ತೆಗಿಬೇಕು, ಗ್ಯಾಸ್ ಫ್ಲೇಮ್ ಆಫ್ ಮಾಡಬೇಕು. ನೋಡಿ, ಇವಾಗ ಚೆನ್ನಾಗಿ ಇದು ಒಂದು 60% ಮಟನ್ನು ಬೆಂದಿದೆ. ಇನ್ನು 40% ಬೇಯಬೇಕು. ಅಲ್ಲಿವರೆಗೆ ನಾವು ಏನು ಮಾಡಬೇಕು ಅಂತ ಇವಾಗ ಅಂದರೆ, ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಬನ್ನಿ. ನೋಡಿ, ಈಗ ಚೆನ್ನಾಗಿ ಇದು ನೀರು ಸಹ ಇದರಲ್ಲೇ ಕುದಿತಾ ಇದೆ ಅಲ್ವಾ. ಈಗ ತೆಂಗಿನಕಾಯಿ ಪೇಸ್ಟನ್ನು ಹಾಕಿ, ಅದರ ಜೊತೆಗೆ ಟೊಮೊಟೊ ಪೇಸ್ಟನ್ನು ಸಹ ಹಾಕಿ, ಕೊತ್ತಂಬರಿ ಸಹ ನಾನು ಇದರಲ್ಲಿ ಟೊಮೊಟೊ ಪೇಸ್ಟಿನ ಒಳಗಡೆ ಹಾಕಿ ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದರಿಂದ ಹಸಿರಾಗಿ ಕಾಣಿಸ್ತಾ ಇದೆ. ಇವಾಗ ಹೊಂದ್ಕೊಳ್ಬೇಕು. ನೀರನ್ನು ಹಾಕೊಳ್ಳೋಣ. ನಮ್ಗೆ ಎಷ್ಟು ಗ್ರೇವಿ ಬೇಕು ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ರೇವಿ ಜಾಸ್ತಿ ಮಟನ್ನು ಬೆಂದ ಆದಮೇಲೆ ಗ್ರೇವಿ ಕಡಿಮೆ ಇರುತ್ತೆ. ನೋಡಿ, ಇವಾಗ ನಾನು ಚೆಕ್ ಮಾಡ್ತಾ ಇದ್ದೀನಲ್ವಾ, ಇನ್ನೂ ಸಹ ಇದು ಗಟ್ಟಿಯಾಗಿದೆ. ನೋಡಿ, ಈ ರೀತಿ. ಇವಾಗ ಫ್ಲೇಮು ಲೋ ಟು ಮೀಡಿಯಮಲ್ಲಿ ಒಂದು 3 ವಿಷಲ್ ಬರಬೇಕು. ಹಾಗೆ ನಮಗೆ ಗ್ರೇವಿ ಕಡಿಮೆ ಐತೆ ಅಲ್ವಾ. ಇವಾಗ ನೀರು ಜಾಸ್ತಿ ಹಾಕೊಂಡಾದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಟಾಗ ಸಾಂಬಾರ್ ಸುಧಾ ಕಡಿಮೆ ಆಗೋಗುತ್ತೆ. ಅದಕ್ಕೆ ನಾವು ಗ್ರೇವಿ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಮತ್ತೆ ಡಬಲ್ ಹಾಕ್ಕೊಳ್ಳಿ. ನೀರು 1 ಲೋಟ ಜಾಸ್ತಿಯೇ ಹಾಕ್ಕೊಳ್ಳಿ. ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಸೀಳಿ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಹಾಕಿ. ಹಾಗೆ ಇಲ್ಲಿ ಗರಂ ಮಸಾಲೆಯನ್ನು, ಮಟನ್ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ 1 ಟೀ ಸ್ಪೂನ್ ಅಷ್ಟು. ಇವಾಗ ಕುಕ್ಕರಿನ ಲಿಡ್ಡನ್ನು ಮುಚ್ಚಿ ಲೋ ಟು ಮೀಡಿಯಮಲ್ಲಿ 3 ವಿಷಲ್ ಬರಬೇಕು. ಅಲ್ಲಿವರೆಗೆ ಫ್ಲೇಮು ಚೆಕ್ ಮಾಡ್ಕೊಳ್ಳಿ. ಇವಾಗ 3 ವಿಷಲ್ ಆಗಿದೆ. ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ತಣ್ಣಗಾದ್ಮೇಲೆ ಕುಕ್ಕರಿನ ಲಿಡ್ಡನ್ನು ತೆಗಿಬೇಕು. ನೋಡಿ, ಇವಾಗ ಎಷ್ಟು ಕಲರ್ಫುಲ್ಲಾಗಿ ಗ್ರೇವಿ ಯಾವ ರೀತಿ ಬಂದಿದೆ. ರೆಸ್ಟೋರೆಂಟ್ಗಿಂತ ರುಚಿ ಮನೆಯಲ್ಲೇ ಮಾಡ್ಕೋಬಹುದು. ಮುದ್ದೆ ಜೊತೆ, ಅನ್ನದ ಜೊತೆ, ಚಪಾತಿ ಜೊತೆ ಯಾವುದಕ್ಕಾದರೂ ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ವೀಕ್ಷಕರೇ, ಈ ವಿಡಿಯೋ ನಿಮಗೂ ಇಷ್ಟ ಆಯ್ತಲ್ವಾ? ಇಷ್ಟ ಆದರೆ ಲೈಕ್ ಮಾಡ್ತೀರಲ್ವಾ? ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಿಂಪಲ್ ಆಗಿ ನಾನು ಈ ರೀತಿ ವಿಡಿಯೋಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರ್ತೀನಿ. ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ. ನೋಡಿ, ಇವಾಗ ನಾನು ಮುರಿದು ಮಟನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಸ್ಮೂತಾಗಿ ಬೆಂದಿದೆ ಅಂತ. ಪೀಸು ಬಿಡಿಯಾಗೂ ಇಲ್ಲ, ಹಾಗೆ ಬಂದಿದೆ ಅಂತ. ಇದೇ ರೀತಿ ನೀವು ಸಹ ಮಾಡ್ಬೋದು. ಒಂದೇ ಸಲ ಈ ರೀತಿ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.